ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಕಲಬುರಗಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಕೈಯಲ್ಲಿ ಏನಿದು ಅಂತ ನೋಡ್ತಾ ಇದ್ದೀರಾ, ಅದೊಂದು ಪುಟಾಣಿ ಕೇಕ್. ಹೋಗ್ತಾ ಹೋಗ್ತಾ ಯಾಕೆ ಅಂತ ಹೇಳ್ತೀನಿ. ಡಿನ್ನರ್ಗೆ ನಾನು ಟೊಮೆಟೊ ಬಾತ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ. ಸೊ ಹಾಗಾಗಿ ಆಫೀಸಿಂದ ಬೇಗ ಲಾಗೌಟ್ ಆಗಿ ಬಂದು ಟೊಮೆಟೊ ಬಾತ್ಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಇವತ್ತು ನಮ್ಮ ಬಸ್ ಇದ್ದಿದ್ದು 7:30. 6ಗೆಲ್ಲ ನಾವು ಮನೆ ಬಿಡಬೇಕಿತ್ತು. ಬಟ್ಟೆ ಪ್ಯಾಕಿಂಗ್ ಎಲ್ಲ ನಿನ್ನೆನೇ ಆಗಿತ್ತು. ನನ್ನ ಸ್ಕಿನ್ ಕೇರ್ ಮೇಕಪ್ ಐಟಮ್ ಒಂದು ಆಗಿರಲಿಲ್ಲ. ಟೊಮೆಟೊ ಬಾತ್ ಮಾಡಿಟ್ಟು ಅದನ್ನು ಕೂಡ ಬೇಗ ಪ್ಯಾಕ್ ಮಾಡ್ಕೊಂಡೆ. ಫ್ರೆಶ್ ಅಪ್ ಆಗಿ ದೇವ್ರ ಹತ್ರ ನಮ್ಮ ಜರ್ನಿ ಆರಾಮಾಗಿರ್ಲಪ್ಪ ಅಂತ ಕೇಳ್ಕೊಂಡು ನನಗೆ ಯಾವ ಕಂಫರ್ಟಬಲ್ ಡ್ರೆಸ್ಸು ಆ ಡ್ರೆಸ್ನ ಹಾಕೊಂಡು ನಾವು ಕೂಡ ಮನೆ ಬಿಟ್ವಿ. ಆಟೋ ಹೊತ್ಕೊಂಡು ಸೀದಾ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ ಅಲ್ಲಿ ಏನಾಯ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ನನ್ನ ಮೇಕಪ್ ಐಟಮ್ ಅಲ್ಲಿ ಸೀರಮ್ ಮತ್ತೆ ಫೌಂಡೇಶನ್ ಗ್ಲಾಸ್ ಬಾಟಲ್ ಆಗಿತ್ತು. ಗ್ಲಾಸ್ ಬಾಟಲ್ ಇದ್ದಾಗ ತೋರ್ಸೋರ್ಗು ನಮ್ಗೆ ಒಳಗಡೆ ಅಲೋನೆ ಮಾಡ್ಲಿಲ್ಲ. ಮತ್ತೆ ಬ್ಯಾಗ್ ನ ಅಲ್ಲಿ ಅನ್ಪ್ಯಾಕ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಫೈನಲಿ ಹೇಗೋ ನಮ್ಮ ಮೆಜೆಸ್ಟಿಕ್ ರೀಚ್ ಆದ್ವಿ. ಬಸ್ ಬರೋಕ್ಕಿನ್ನ ಟೈಮ್ ಇದೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಕಾಫಿ ಎಲ್ಲ ಕುಡಿದು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಫೈನಲಿ ನಮ್ಮ ಬಸ್ ಕೂಡ ಬಂತು. ಲಗೇಜ್ ಎಲ್ಲ ಬೇರೆ ಕಡೆ ಹಾಕಿ ನಾವು ಸೀಟ್ ನಂಬರ್ ನೋಡ್ಕೊಂಡು 10 ಕೂರು ಅಷ್ಟರಲ್ಲಿ ಬಸ್ ಕೂಡ ಬಿಡ್ತು. ತಂದಿದ್ದ ಟೊಮೆಟೊ ಬಾತ್ನ ಸಿಟಿ ಬಿಡೋಕ್ ಮುಂಚೆನೆ ತಿಂದು ಖಾಲಿ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದ್ವಿ. 10:45 ಒಂದು ಬ್ರೇಕ್ ಕೂಡ ಕೊಟ್ಟರು. 11th ನನ್ನ ಹಸ್ಬೆಂಡ್ ಬರ್ಡೇ. ನಾನು ಫಸ್ಟ್ ಬಾಕ್ಸ್ ತೋರಿಸಿದ್ನಲ್ಲ, ಅದು ಕೇಕ್ ಬಾಕ್ಸೇ. ಹೇಗೋ ಅವ್ರಿಗೆ ಗೊತ್ತಿಲ್ದಂಗೆ ತಂದೆ. ಕೊನೆಯಲ್ಲಿ ಅವ್ರಿಗೂ ಸ್ವಲ್ಪ ಗೊತ್ತಾಯ್ತು ಕೇಕ್ ತಂದಿದ್ದೀನಿ ಅಂತ. ಕೇಕ್ ಲೈಟಾಗಿ ಮೆಲ್ಟ್ ಕೂಡ ಆಗಿತ್ತು. ಸೊ ನನ್ನ ಹಸ್ಬೆಂಡ್ನ ಎಬ್ಬಿಸಿ ಬಸ್ಸಲ್ಲೇನೆ ಕೇಕ್ ಕಟ್ ಮಾಡಿಸ್ದೆ. ಮಾರ್ನಿಂಗ್ ಒಂದು ಹೋಟೆಲ್ ಕಡೆ ಬ್ರೇಕ್ ಕೊಟ್ಟರು. ಕಲಬುರಗಿ 50 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸೊ ಜಾಸ್ತಿ ಏನು ತಿನ್ನೋದು ಬೇಡ ಅಂತ ಇಡ್ಲಿ ತಗೊಂಡು ತಿಂದ್ವಿ. ಇಡ್ಲಿ ತಿಂದು ಮತ್ತೆ ಇನ್ನು ನೋಡಿ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸೊ ಆಮೇಲೆ ಕಲಬುರಗಿ ಬಂತು. ಬರ್ತಾ ಭೀಮಾ ಡ್ಯಾಮ್ ಎಲ್ಲ ನೋಡಿಕೊಂಡು ಕಲಬುರಗಿ ಫೈನಲಿ ರೀಚ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.